ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಸ್ವೀಟ್ ಕಾರ್ನ್. ಈ ಸ್ವೀಟ್ ಕಾರ್ನಲ್ಲಿ B12 ಐರನ್ ಕಂಟೆಂಟು, ಫಾಲಿಕ್ ಆಸಿಡ್ ಕಂಟೆಂಟ್ ತುಂಬ ರಿಚ್ ಆಗಿರುತ್ತೆ. ಸೊ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ನೋಟಿಫಿಕೇಶನ್ಗಾಗಿ ನೋಟಿಫೈ ಬೆಲ್ ಅನ್ನು ಒತ್ತಿ. ಬೇಕಾಗುವ ಸಾಮಗ್ರಿಗಳು: ಅರ್ಧ ಕಪ್ ಕಾರ್ನ್ ತಗೊಂಡಿದ್ದೀನಿ, ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಅದು ಫ್ರೋಝನ್ ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ ನಾನು. ನಿಮಗೆ ಬೇಕಾದರೆ ಬೇರೆ ಸ್ವೀಟ್ ಕಾರ್ನ್ ಕೂಡ, ಅಂದರೆ ನಾರ್ಮಲ್ ಸ್ವೀಟ್ ಕಾರ್ನ್ ಕೂಡ ತೊಗೋಬೋದು. ಫ್ರೋಝನ್ನೇ ತೊಗೋಬೇಕು ಅಂತ ಏನೂ ಇಲ್ಲ. 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮ್ಯಾಟೊ, 2 ಬ್ಯಾಡಗಿ ಮೆಣಸು, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಅರ್ಧ ಟೀ ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ, 2 ಸಣ್ಣ ಪೀಸಷ್ಟು ಶುಂಠಿ, 4 ರಿಂದ 5 ಫುಲ್ ಬೀಜ ತಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ಬೆಳ್ಳುಳ್ಳಿ 4 ರಿಂದ 5 ಎಸಳು, ಎಣ್ಣೆ ಒಗ್ಗರಣೆಗೆ ಬೇಕಾದಷ್ಟು, ನೀರು ಸ್ವಲ್ಪ. ಇವಾಗ ಒಂದು ಪಾತ್ರದಲ್ಲಿ ನೀರು ತಗೊಳ್ಳಿ, ಆ ನೀರನ್ನ ಕುದಿಸಿ. ನೋಡಿ, ಈಗ ನೀರು ಕುದ್ದಿದೆ. ಈ ಕುದ್ದ ನೀರಿಗೆ ಇವಾಗ ನಾನು ಸ್ವೀಟ್ ಕಾರ್ನನ್ನು ಹಾಕೋತೀನಿ. ಸೊ ಸ್ವೀಟ್ ಕಾರ್ನ್ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿ. ಸೊ ಗ್ಯಾಸ್ ಆಫ್ ಮಾಡಿ 5 ರಿಂದ 10 ನಿಮಿಷ ಅದನ್ನು ಹಾಗೆ ಬಿಟ್ಬಿಡಬೇಕು. ಸೊ ಇವಾಗ ಅದಾಗಿದೆ. ಸೊ ನಾವೀಗ ಇನ್ನೊಂದು ಸೈಡಲ್ಲಿ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಗ್ರೇವಿಗೆ ಮೊದಲು ಒಂದು ಪ್ಯಾನ್ ತಗೊಳ್ಳಿ. ಸೊ ಪ್ಯಾನಿಗೆ ಸ್ವಲ್ಪ, ಅಂದರೆ ಗ್ಯಾಸ್ ಆನ್ ಮಾಡಿಕೊಂಡು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇವಾಗ ಅದಕ್ಕೆ ನಾನು 2 ಆನಿಯನ್ ತಗೊಂಡಿದ್ದೆ. ಇವಾಗ 1 ಆನಿಯನ್ ಹಾಕಿ ಅದಕ್ಕೆ. ಸೊ ಇದು ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ದೊಡ್ಡ ಪೀಸಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಫ್ರೈ ಮಾಡಿ. ಒಂಚೂರು ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. 2 ಸಣ್ಣ ಪೀಸ್ ಶುಂಠಿ ತೊಗೊಂಡಿದ್ದೀನಿ, 4 ಬೆಳ್ಳುಳ್ಳಿ ಎಸಳು ಹಾಕಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕೆಂಪಾದಮೇಲೆ, ಒಂದು ಲೈಟಾಗಿ ಫ್ರೈ ಆದಮೇಲೆ ಅದಕ್ಕೆ ಕೆಂಪು ಬ್ಯಾಡಗಿ ಮೆಣಸು ತೊಗೊಂಡಿದ್ದೀವಲ್ಲ, ಆ ಬ್ಯಾಡಗಿ ಮೆಣಸು ಮತ್ತು ಗೋಡಂಬಿ ಏನು ತೊಗೊಂಡಿದ್ದೀವ ಅವೇ ಪೂರ್ತಿ ಗೋಡಂಬಿನ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ಒಂದು ನಿಮಿಷ, ಒಂದು ಅರ್ಧ ನಿಮಿಷ ಅಥವಾ 1 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಟೊಮ್ಯಾಟೊ ಹಾಕ್ಕೊಂಡು ಅದನ್ನು 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಸೊ ಈಗ ಗ್ರೇವಿಗೆ ಗ್ರೈಂಡ್ ಮಾಡಬೇಕಾಗಿರುವಂಥದ್ದು ರೆಡಿ ಆಗಿದೆ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಈಗ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸೊ ಮಿಕ್ಸಿಗೆ ಹಾಕೊಂಡ್ಮೇಲೆ ಇದನ್ನು ತುಂಬ ನುಣ್ಣಗೆ ರುಬ್ಕೋಬೇಕು. ಈ ಹಂತದಲ್ಲಿ ಬೇಕಾದ್ರೆ ಉಪ್ಪು ಹಾಕೋಬೋದು. ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ, ಇಲ್ಲಿ ಹಾಕಲೇಬೇಕು ಅಂತಿಲ್ಲ, ಮತ್ತೇನೂ ಹಾಕೋಬೋದು. ಸೊ ಈ ಹಂತದಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಉಪ್ಪು ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡೋಣ. ನೋಡಿ, ಇವಾಗ ಗ್ರೈಂಡ್ ಆಗಿದೆ. ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ ಪುನಃ ಅದೇ ತವ ಯೂಸ್ ಮಾಡ್ತೀನಿ. ಅವಾಗ ಯಾವ ತವ ಯೂಸ್ ಮಾಡಿದ್ದೀರಾ ಅದೇ ತವ ಯೂಸ್ ಮಾಡ್ಕೋತೀನಿ. ಆ ತವಕ್ಕೆ ಪುನಃ ಸ್ವಲ್ಪ ಎಣ್ಣೆ ಹಾಕೋತೀನಿ. 2 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕೋತೀನಿ. ಸೊ ಎಣ್ಣೆ ಕಾದ ನಂತರ ಅದಕ್ಕೆ ಇವಾಗ ಇನ್ನೊಂದು 2 ಈರುಳ್ಳಿ ತೊಗೊಂಡಿದ್ನಲ್ಲ, ಅದರಲ್ಲಿ ಇನ್ನೊಂದು ಈರುಳ್ಳಿನ ಸ್ವಲ್ಪ ಸಣ್ಣಕ್ಕೆ ಹಚ್ಕೊಂಡು ಕಟ್ ಮಾಡಿ ಹಾಕಿದ್ದೀನಿ. ನೋಡಿ, ಈರುಳ್ಳಿ ಇವಾಗ ಫ್ರೈ ಆಗಿದೆ. ನೋಡಿ, ನಿಮಗೆ ಸ್ವಲ್ಪ ಬ್ರೌನಿಶ್ ಬಂದಿದೆ. ಸೊ ಇಟ್ ಮೀನ್ಸ್ ಅದು ಫ್ರೈ ಆಗಿದೆ ಅಂತ ಅರ್ಥ. ಈ ಹಂತದಲ್ಲಿ ನೀವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀರಾ, ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀರಾ, ಅದನ್ನು ಅದಕ್ಕೆ ಹಾಕಿ. ಸೊ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಮಿಕ್ಸ್ ಮಾಡಿದೆ. 2 ನಿಮಿಷ ಕೈ ಆಡಿಸಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು, ಅಂದರೆ ಮಿಕ್ಸಿಯ ಜಾರಲ್ಲೇ ಸ್ವಲ್ಪ ಪೇಸ್ಟ್ ಇರುತ್ತಲ್ಲ, ಅದನ್ನೇ ಸ್ವಲ್ಪ ಸೇರಿಸಿ ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ 5 ನಿಮಿಷ ಕುದಿಯಕ್ಕೆ ಬಿಡಿ. ಸೊ 5 ನಿಮಿಷ ಆಯಿತು. ಇವಾಗ ಈ ಹಂತದಲ್ಲಿ ನಾವು ಇದಕ್ಕೆ ಏನು ಗರಂ ಮಸಾಲ ಪೌಡರ್ ತೊಗೊಂಡಿದ್ದೀವ ಅದನ್ನು ಹಾಕ್ಕೋಬೇಕು. ಗರಂ ಮಸಾಲ ಹಾಕ್ಕೊಂಡೆ,
ಅಚ್ಚ ಖಾರದ ಪುಡಿ ಅಂದರೆ ಕೆಂಪು ಮೆಣಸಿನ ಪುಡಿ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಇವಾಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಸಾಲ್ಟ್ ಹಾಕಿದ್ದೆ. ಈ ಹಂತದಲ್ಲಿ ಇವಾಗ ನಾನು ಇನ್ನೂ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಆವಾಗ ನೀವು ಸಾಲ್ಟ್ ಹಾಕಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಸೊ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ನೀರು ಹಾಕಿ. ಅಂದರೆ ನಿಮಗೆ ಎಷ್ಟು ಗ್ರೇವಿ ಬೇಕು, ಎಷ್ಟು ಕನ್ಸಿಸ್ಟೆನ್ಸಿ ಗ್ರೇವಿ ಬೇಕು, ತುಂಬ ನೀರು ಆಗಬಾರ್ದು, ಗ್ರೇವಿ ತುಂಬ ದಪ್ಪನೂ ಇರಬಾರ್ದು, ಒಂದು ಹದದಲ್ಲಿರಬೇಕು. ಅದಕ್ಕೋಸ್ಕರ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕಿ ಒಂದು 3 ನಿಮಿಷಗಳ ಕಾಲ ಮುಚ್ಚಿಡಿ, ಕುದಿಸೋಕ್ಕೆ ಮುಚ್ಚಿಡಿ. ನೋಡಿ ನಾನು ನೀರು ಹಾಕಿ ಆಯಿತು. ಇವಾಗ ಇದನ್ನು ಮುಚ್ಚಿಡ್ತೀನಿ. ಒಂದು 2 ನಿಮಿಷ 3 ನಿಮಿಷ ಮುಚ್ಚಿಡಿ. ನೋಡಿ ಇವಾಗ ಸ್ವೀಟ್ ಕಾರ್ನ್ ಗ್ರೇವಿ ರೆಡಿಯಾಗಿದೆ. ಇದನ್ನು ಚಪಾತಿ ಜೊತೆ ದೋಸೆ ಜೊತೆ ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಡಿಲಿಷಿಯಸ್ ಆಗಿರುತ್ತೆ. ಮೇಲೆಯಿಂದ ಗಾರ್ನಿಷ್ಗೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ, ಅದು ಆಪ್ಷನಲ್. ಈ ರೆಸಿಪಿಯ ಡೀಟೇಲಿಗಾಗಿ ನಮ್ಮ ಬ್ಲಾಗ್ KK's Home Kitchen.blogspot.com ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.